ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದು ಶ್ರಾವಣ ಮಾಸದ 4ನೆಯ ಸೋಮವಾರದ ಹಿನ್ನೆಲೆಯಲ್ಲಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಮೂಲಕ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಅಲ್ಲದೆ ಗುರುವಾರ ಶಿವೈಕ್ಯರಾಗಿರುವ ಮಹಾದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಸಮಾಧಿಗೆ ತೆರಳಿ ಸಾರ್ವಜನಿಕರು ತಮ್ಮ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಶ್ರಾವಣ ಮಾಸದ 4ನೆಯ ಸೋಮವಾರದ ಹಿನ್ನೆಲೆಯಲ್ಲಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಮೂಲಕ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಗರ್ಭಗೃಹದಲ್ಲಿನ ಶ್ರೀ ಶರಣಬಸವೇಶ್ವರರಿಗೆ ಮತ್ತು ದೇವಸ್ಥಾನಕ್ಕೆ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿದೆ. ಇನ್ನು ಭಕ್ತಾದಿಗಳು ಶರಣರ ದರ್ಶನ ಪಡೆದುಕೊಂಡು ಗುರುವಾರ ನಿಧನರಾಗಿರುವ ಮಹಾದಾಸೋಹಿ ಶರಣಬಸವೇಶ್ವರ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಸಮಾಧಿಗೆ ತೆರಳಿ ಅವರ ದರ್ಶನ ಪಡೆಯುವ ಮೂಲಕ ತಮ್ಮ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ.
ಸೆಪ್ಟೆಂಬರ್ 2ರಂದು ಕಲಬುರಗಿ ನಗರದ ಪೂಜ್ಯ ಶ್ರೀ ಬಸವರಾಜಪ್ಪ ಅಪ್ಪ ಸೆನೆಟರಿ ಹಾಲ್ನಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಇಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಬಸವ ಸಂಸ್ಕೃತಿ ಅಭಿಯಾನದ ಅಡಿಯಲ್ಲಿ ಕಲಬುರಗಿ ನಗರದ ವಿವಿಧ ಬಸವಾಭಿಮಾನಿ ಸಂಘಟನೆಗಳು, ಸಂಸ್ಥೆಗಳು ಹಾಗೂ ಲಿಂಗಾಯತ ಮಠಾಧಿಪತಿಗಳು ಸೇರಿ 2/9/2025 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪೂಜ್ಯ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಬಸವ ಅಭಿಮಾನಿಗಳು ಭಾಗವಹಿಸಿದ್ದರು. ಸಭೆಯ ಆರಂಭದಲ್ಲಿ ಲಿಂಗೈಕ್ಯರಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಸ್ಮರಣಾರ್ಥ ಮೌನಾಚರಣೆ ಕೈಗೊಂಡು ನಂತರ ನಡೆದ ಸಭೆಯಲ್ಲಿ ಅವರು ಮಾತನಾಡುತ್ತಾ, ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ 1 ವರ್ಷ ಪೂರೈಸಿದೆ. ಇದು ಐತಿಹಾಸಿಕ ಘಟ್ಟವಾಗಿದ್ದು ಬಸವಣ್ಣನವರ ತತ್ವಗಳು ವಿಪ್ಲವಾತ್ಮಕವಾಗಿವೆ. ಅವರು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ. ಅವರಿಂದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ನೈತಿಕ ಹಂತಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಉಂಟಾಗುತ್ತವೆ. ಜಾತಿ, ಮತ, ಲಿಂಗ ಅಂತರವಿಲ್ಲದ ಸಮ ಸಮಾಜ ನಿರ್ಮಿಸಿದ ಮಹಾನ್ ದಾರ್ಶನಿಕ ಎಂದು ಹೇಳಿದರು. ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಮಾರ್ಗದರ್ಶನದ ಅಡಿಯಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಮಧ್ಯಾಹ್ನ 4 ಗಂಟೆಗೆ ಶೋಭಾ ಮೆರವಣಿಗೆ, ಸಂಜೆ 6 ಗಂಟೆಗೆ ಸಾರ್ವಜನಿಕ ಸಮಾರಂಭ, ರಾತ್ರಿ 8 ಗಂಟೆಗೆ ಜಂಗಮದ ಅಡಿಗೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಸಭೆಯಲ್ಲಿ ವಿವಿಧ ವಿಚಾರಗಳನ್ನು ಕುರಿತು ಕಾರ್ಯಯೋಜನೆ, ವ್ಯವಸ್ಥಾಪನಾ ಜವಾಬ್ದಾರಿಗಳ ಹಂಚಿಕೆ, ಶರಣ ಸಂಸ್ಕೃತಿ ಪ್ರದರ್ಶನ ಹಾಗೂ ಯುವ ಸಂಘಟನೆಗಳ ಭಾಗವಹಿಸುವಿಕೆಯ ಬಗ್ಗೆ ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಪ್ರಭುಲಿಂಗ ಮಹಾಗಾಂವ್ಕರ್ ಅವರು ಸೂಕ್ತ ನಿಯೋಜನೆಗಳನ್ನು ತಿಳಿಸಿದರು. ಎಪಿಎಂಸಿ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಕೋಟೆಯವರು ಮಾತನಾಡಿ, ನಗರದ ಎಲ್ಲ ಬಸವಪರ ಸಂಘಟನೆಗಳು ಹಾಗೂ ಯುವಕರು ಈ ಸಂಸ್ಕೃತಿ ಅಭಿಯಾನದಲ್ಲಿ ಉತ್ತಮವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಸುಭಾಷ್ ಬಿಜಾಪುರೆ, ಜಗನ್ನಾಥ ಪಟ್ಟಣಶೆಟ್ಟಿ, ಶರಣು ಕಲಶೆಟ್ಟಿ, ಮಲ್ಲಿನಾಥ ನಾಗನಹಳ್ಳಿ, ರಮೇಶ್ ತಿಪ್ನೂರ್, ಸೋಮಶೇಖರ್ ಪಾಟೀಲ್, ಶಿವಶರಣಪ್ಪ ದೇಗಾಂವ್, ಪತ್ರಕರ್ತರಾದ ಶರಣಗೌಡ ಪಾಟೀಲ್ ಪಾಳ, ಸಾವಿತ್ರಿ ಪಲ್ಲಿ, ಬಸಮ್ಮ, ಜಯಶ್ರೀ, ಶರಣು ಕಲಶೆಟ್ಟಿ ಸೇರಿದಂತೆ ಇತರೆ ಬಸವಪರ ನಾಯಕರು ಉಪಸ್ಥಿತರಿದ್ದರು. ದೇಗಾಂವ್ ಅವರು ಧನ್ಯವಾದಗಳನ್ನು ಅರ್ಪಿಸಿದರು. ಸಭೆಯ ನಿರ್ವಹಣೆಯನ್ನು ರಾಜ್ಕುಮಾರ್ ಕೋಟೆಯವರು ನಡೆಸಿದರು. ಈ ಸಂದರ್ಭದಲ್ಲಿ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ, ಸುಭಾಷ್ ಬಿಜಾಪುರೆ, ಜಗನ್ನಾಥ ಪಟ್ಟಣಶೆಟ್ಟಿ, ರಾಜ್ಕುಮಾರ್ ಕೋಟೆ, ಶಿವಶರಣಪ್ಪ ಹಾರೋಳಿ, ಶಿವಶರಣಪ್ಪ ಎಸ್ ದೇಗಾಂವ್, ಶರಣು ಕಲಶೆಟ್ಟಿ, ಪ್ರಭುಲಿಂಗ ಗುಡಿ, ಹನುಮಂತರಾವ್ ಪಾಟೀಲ್ ಕೊಸನೂರ್, ಮಲ್ಲಿಕಾರ್ಜುನ್ ಸುಬೇದಾರ್, ಸಾವಿತ್ರಿ ಪಾಲ್ಕಿ, ಬಸಮ್ಮ ಕಿರಣಗಿ, ಜಯಶ್ರೀ ಕೋಣಿನ್, ಮಾಲಿನಿ ಮಹಾಗಾಂವ್ಕರ್, ಮಲ್ಲಿನಾಥ ನಾಗನಹಳ್ಳಿ, ಅಣ್ಣಾರಾವ್ ಪಾಟೀಲ್ ಜಾಪುರ್ ನಾಗನಹಳ್ಳಿ, ರಮೇಶ್ ಕುಮಾರ್ ಜೇವರ್ಗಿ, ರಮೇಶ್ ಪಾಟೀಲ್, ಸೋಮಶೇಖರ್ ಪಾಟೀಲ್, ಪ್ರಭುಲಿಂಗ್ ಮಹಾಗಾಂವ್ಕರ್, ರಾಜ್ಕುಮಾರ್ ಕೋಟೆ, ಶರಣಗೌಡ ಪಾಟೀಲ್ ಪಾಳ, ರಮೇಶ್ ಬಂಧು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಸವ ಸಂಸ್ಕೃತಿ ಅಭಿಯಾನ 2025 ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕಿನವರೆಗೆ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭವಾಗಲಿದ್ದು, ಈ ಒಂದು ಅಭಿಯಾನದಲ್ಲಿ 100 ಜನ ಬಸವಾಭಿಮಾನಿಗಳು ಮತ್ತು ಮಠಾಧೀಶರು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ. ಕಲಬುರಗಿ ನಗರಕ್ಕೆ ಬರ್ತಕ್ಕಂಥ 2ನೇ ತಾರೀಕಿನ ದಿವಸ ಕಲಬುರಗಿ ನಗರಕ್ಕೆ ಈ ಒಂದು ಅಭಿಯಾನ ಆಗಮಿಸಲಿದ್ದು, ಈ ಒಂದು ಅಭಿಯಾನಕ್ಕೆ ಕಲಬುರಗಿಯ ಎಲ್ಲ ಸಾರ್ವಜನಿಕರು ಇವತ್ತು ಸಹಕಾರ ನೀಡಬೇಕು ಅಂತೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ವಿಶೇಷ ಏನು ಅಂತಂದ್ರೆ, ಬಸವಾದಿ ಶಿವಶರಣರ ತತ್ವಾದರ್ಶಗಳನ್ನು ಜನಮನದಲ್ಲಿ ಬಿತ್ತುವ ಒಂದು ಒಳ್ಳೆಯ ವಿಚಾರವನ್ನು ಈ ಒಂದು ಕಾರ್ಯಕ್ರಮ ಹೊಂದಿದ್ದು, ವಿಶೇಷವಾಗಿ ಅವತ್ತಿನ ದಿವಸ ನಮ್ಮ ಈ ಒಂದು ಶರಣಬಸವೇಶ್ವರ ಸೆಂಟಿನರಿ ಹಾಲ್ನಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಲಿದ್ದು, ಅಲ್ಲಿ ಸುಮಾರು 50 ಜನ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಒಂದು ನಾಟಕ ಜಂಗಮದೆಡೆಗೆ ಅಂತಕ್ಕಂಥ ನಾಟಕ ಪ್ರದರ್ಶನ ಇರುತ್ತೆ ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಬಸವಣ್ಣನ ಒಂದು ವಿಚಾರಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಕೂಡ ಇರುತ್ತೆ. ಆದ್ರಿಂದ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಸವಣ್ಣನ
ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ವತಿಯಿಂದ ಇಂದು ಕಲಬುರಗಿ ನಗರದ ಶಹಾಬಾದ್ ರಸ್ತೆಯ ರಾಜಾಪುರ ಕ್ರಾಸ್ ಹತ್ತಿರವಿರುವ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಪ್ರಾರಂಭೋತ್ಸವ 2025 ಕಾರ್ಯಕ್ರಮ ಜರುಗಿತು. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ವತಿಯಿಂದ ಪ್ರಾರಂಭೋತ್ಸವ 2025 ಕಾರ್ಯಕ್ರಮವು ದಿನಾಂಕ 17ನೇ ಆಗಸ್ಟ್ 2025ರಂದು ಸಂಜೆ 4 ಗಂಟೆಗೆ ಕಲಬುರಗಿ ನಗರದ ಶಹಾಬಾದ್ ರಸ್ತೆಯ ರಾಜಾಪುರ ಕ್ರಾಸ್ ಹತ್ತಿರವಿರುವ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಲಬುರಗಿಯ ಚೇರ್ಮನ್ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವೇದಿಕ್ ಐನ ಫೌಂಡರ್ ಗೈಡ್ ಫಿಸಿಕ್ಸ್ ಸ್ಟೇಟ್ ರಿಸೋರ್ಸ್ ಪರ್ಸನ್ ZN ಜಹಾಗೀರ್ದಾರ್, ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಲಬುರಗಿಯ ನಿರ್ದೇಶಕರಾದ ಮಂಜುಳಾ ಎಂ ಪಾಟೀಲ್, ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಕಲಬುರಗಿಯ ಡೈರೆಕ್ಟರ್ ಮಮತಾ ಎಸ್ ಪಾಟೀಲ್, ವೇದಿಕ್ ಐ ಕಲಬುರಗಿಯ ಸೆಂಟರ್ ಹೆಡ್ ದಿನೇಶ್ ಕುಲಕರ್ಣಿ ಆಗಮಿಸಿದ್ದರು. ಬೆನ್ನಹಟ್ಟಿ ಹೋದರೆ ಖಂಡಿತ ಕನಸು ಆಗತ್ತೆ, ನನಸಾಗುತ್ತೆ. ನಾನು ಜೀವನದಲ್ಲಿ ತುಂಬ ಜನ ಕಂಡಿದ್ದೇನೆ, ಈ ಥರ ಕನಸುಗಳನ್ನು ಕಂಡವ್ರನ್ನ, ಕನಸುಗಳನ್ನು ಸಾಕಾರ ಮಾಡಿಕೊಂಡು ಜಯಶಾಲಿಗಳಾದವ್ರನ್ನೂ ಕಂಡಿದ್ದೇನೆ, ಕನಸುಗಳನ್ನು ಕಂಡು ಈಡೇರಿಸೋಕ್ಕಾಗದೆ ಒದ್ದಾಡದವ್ರನ್ನೂ ಕಂಡಿದ್ದೇನೆ. ವ್ಯತ್ಯಾಸ ಇದೆ ಇಬ್ಬರ ನಡುವೆ. ಯಾರು ಕನಸನ್ನು ಕಾಣ್ತಾರೋ ಅದನ್ನು ಬೆನ್ನು ಹತ್ತಬೇಕು, ಪರಿಶ್ರಮ ಪಡಬೇಕು. ಎಷ್ಟು ಪರಿಶ್ರಮ ಹಾಕ್ತಿರೋ ಅಷ್ಟು ಸಾಧನೆ ಆಗುತ್ತೆ. ನಾನು ಯಾವಾಗಲೂ ಎಲ್ಲ ಕಡೆ ಹೋದಾಗ ಒಂದು ಪ್ರಶ್ನೆ ಕೇಳೋದುಂಟು, ಇದು ಯಾರ ಜೀವನ? ಇದು ಯಾವ ಜೀವನ? ಇದು ನಿಮ್ಮದು ಸ್ವಂತದ ಬಾಡಿಗೆದ? ಸ್ವಂತದ್ದು. ಹುಷಾರಾಗಿರ್ಬೇಕು. ಸ್ವಂತ ಜೀವನ ಅಂದಾಗ ನಾನು ತುಂಬ ಎಚ್ಚರವಾಗಿರಬೇಕು. ಯಾಕಂದರೆ ನಾನು ಏನು ಮಾಡ್ತೀನೋ ನನ್ನ ಜೀವನಕ್ಕೆ ಪೂರಕ ಆಗುತ್ತೆ ಅಥವಾ ಮಾರಕ ಆಗುತ್ತೆ. ಇಫ್ ಐ ಡೂ ವೆಲ್, ವರ್ಕ್ ಹಾರ್ಡ್, ಯು ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ಎನಿಬಡಿ, ಯು ಸ್ಯಾಟಿಸ್ಫೈ ಯುವರ್ ಸೆಲ್ಫ್. ಯುವರ್ ಡ್ರೀಮ್ಸ್ ಆರ್ ರಿಯಲೈಸ್ಡ್. If I don't work hard, who is the loser? I am the loser. ಅದರಿಂದ ನಾನು ಹೇಳೋದು, ಈ ಅವಧಿ ಇದೆಯಲ್ಲ ಬಹಳ ಮುಖ್ಯವಾದಂಥ ಅವಧಿ ನಿಮ್ಮ ಜೀವನದಲ್ಲಿ. ಒಂದು ಕ್ಷಣ ಕೂಡ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಗುರಿ ಅಷ್ಟು ದೂರ ಹೋಗುತ್ತೆ. ಈಗ ಸಾಕಷ್ಟು ಮನಸ್ಸು ಡಿಸ್ಟ್ರ್ಯಾಕ್ಟ್ ಮಾಡುವಂಥ ಬೇಕಾದಷ್ಟು ಇದ್ದಾವೆ. ಮೊಬೈಲ್ ಇದೆ, TV ಇದೆ. ಆ ಮೊಬೈಲ್ ಅಂತೂ ಏನದು, ಹಿಡ್ಕೊಂಡು ಕೂತ್ರೆ ತಾಸುಗಟ್ಟಲೆ ನೋಡ್ತಾನೇ ಇರೋದು. ಅದು ದಯವಿಟ್ಟು ಬಿಟ್ಬಿಡಿ ಮೊಬೈಲ್. ಮೊಬೈಲ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಕಮ್ಯುನಿಕೇಷನ್. ಕೀಪ್ ಇಟ್ ಓನ್ಲಿ ಫಾರ್ ದ್ಯಾಟ್, ನಾಟ್ ಫಾರ್ ಎಂಟರ್ಟೈನ್ಮೆಂಟ್. ಕೆಲವು ನೋಡಿದ್ದೀನಿ ನಾನು, ಮೊಬೈಲ್ ನೋಡ್ತಾ ಇರೋದು, ಅದು ಏನೋ ರೀಲ್ ನೋಡೋದು, ಅದ್ಯಾವುದೋ ಯೂಟ್ಯೂಬ್ ನೋಡೋದು, ನೋಡ್ತಾ ಇರೋದು. ಎಷ್ಟು ಟೈಮ್ ಹೋಗುತ್ತೆ ಗೊತ್ತಾ? ಎರಡಾಗತ್ತೆ ಅದರಿಂದ. ಒಂದು, ನಿಮ್ಮ ಕಣ್ಣಿಗೆ ದೋಷ ಬರುತ್ತೆ. ಬಹಳ ಜನ ಮಕ್ಕಳಿಗೆ ಕನ್ನಡಕ ಬಂದಿದೆ, ಸಣ್ಣ ಸಣ್ಣ ಮಕ್ಕಳಿಗೆ, 6ನೇ 7ನೇ ಕ್ಲಾಸ್ ಮಕ್ಕಳಿಗೆಲ್ಲ ಕನ್ನಡಕ ಬಂದಿದೆ. ಡಾಕ್ಟರ್ಸ್ ಹೇಳ್ತಾರೆ ಇದು ಕಾರಣ ಮೊಬೈಲ್. ಈ ಸಣ್ಣ ಜಾಗದಲ್ಲಿ ಹಿಂಗೆ ನೋಡಿದಾಗ ಕಣ್ಣಿನ ಸ್ಟ್ರೇನ್ ಆಗುತ್ತೆ. ನಾನು ನೋಡಿದ್ದೀನಿ 6ನೇ 7ನೇ ಕ್ಲಾಸ್ ಮಕ್ಕಳಿಗೆ 12, 13, 14 ನಂಬರ್ ಬಂದಿದೆ. ಟು ಹೈ ಬೇಕಿಲ್ಲ. ಅದು ಒಂದು ತಮಾಷೆ ಘಟನೆ ಹೇಳ್ಬಿಡ್ಬೇಕು ನಿಮಗೆಲ್ಲ, ಮಜಾ ಇದೆ. ನಾನು ಏನೋ ಗುರಿ ಇಟ್ಕೊಂಡಾಗ ಆ ಗುರಿ ಮರೆತು ಇನ್ನೇನೋ ಮಾಡೋಕ್ಕೆ ಹೋದಾಗ ಏನು ತೊಂದರೆ ಆಗ್ತದೆ ಅಂತ. ಒಬ್ಬ ಮನುಷ್ಯ ಜಪಾನಿಗೆ ಹೋದ. ಟೋಕಿಯೋ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಏರ್ಪೋರ್ಟ್, ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಏರ್ಪೋರ್ಟ್. ಒಬ್ಬ ಅಮೇರಿಕನ್ ಬಂದು ಒಂದು ವಾರ ಇದ್ದ ಟೋಕಿಯೋದಲ್ಲಿ, ವಾಪಸ್ ಅಮೇರಿಕಕ್ಕೆ ಹೋಗ್ತಾ ಇದ್ದಾನೆ. ಏರ್ಪೋರ್ಟಿಗೆ ಬಂದ, ಇನ್ನೂ 2 ತಾಸಿತ್ತು ವಿಮಾನ ಹೋಗೋದಕ್ಕೆ. ಒಳಗಡೆ ಬಂದು ಅಡ್ಡಾಡ್ತಾ ಇದ್ದ ಏರ್ಪೋರ್ಟಲ್ಲಿ. ಅಲ್ಲೊಂದು ವೇಯಿಂಗ್ ಮಷಿನ್ ಇದೆ, ನೀವು ನೋಡಿದ್ದೀರಿ, ತೂಕ ಮಾಡೋ ಮಷಿನ್ ಇರುತ್ತೆ. ಅಲ್ಲಿ ಮೇಲೆ ನಿಂತ್ಕೊಂಡು ಕಾಯಿನ್ ಹಾಕಿದರೆ ನಿಮ್ಮ ತೂಕ ಎಷ್ಟು ಅಂತ ಹೇಳುತ್ತೆ. ಅದೇನೋ ಚೆನ್ನಾಗಿತ್ತು, ಅದ್ರ ಮೇಲೆ ಒಂದು ಬೋರ್ಡ್ ಬರೆದಿದ್ರು, ಇದು ಸಾಮಾನ್ಯ ವೇಯಿಂಗ್ ಮಷಿನ್ ಅಲ್ಲ, ಇದು ಸಮಥಿಂಗ್ ಸ್ಪೆಷಲ್. ಏನು ಸ್ಪೆಷಲ್ ಅಂದರೆ, ನಿಮ್ಮ ತೂಕ ಹೇಳೋದ್ರ ಜೊತೆಗೆ ನೀವು ಯಾರು ಅಂತ ಹೇಳುತ್ತೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳ್ತಾರೆ, ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಹೇಳುತ್ತೆ ಇದು. ಅವನೊಂದ ಮಷಿನ್ಗೆ ಹೆಂಗೆ ಗೊತ್ತಾಗುತ್ತೆ ನಾನು ಯಾರು ಅಂಥೇಳಿ? ನೋಡಿಬಿಡೋಣ ಅಂಥೇಳಿ ಮೇಲೆ ಹತ್ತಿದ, ಕಾಯಿನ್ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಪಳ ಆಯಿತು. ಒಂದು ಕಾರ್ಡ್ ಬಂತು. ಕಾರ್ಡ್ ಜೊತೆಗೆ ಒಂದು ಧ್ವನಿ ಕೇಳಿಸ್ತಾ ಇತ್ತು ಸ್ಪೀಕರಲ್ಲಿ. ಯು ಆರ್ ಮಿಸ್ಟರ್ ಜಾನ್, ಯು ಆರ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯು ಕಮ್ ಟು ಜಪಾನ್ ಫಾರ್ 1 week and you are going back today to your place in America. You are 46-year-old and your weight is 75 kilograms. ಅವನೊಂದ ಎಲ್ಲ ಇವನ ತೂಕ ಹೇಳೋದು ಸರಿ, ನಾನು ಜಾನ್ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ನೋಡ್ಬೇಕು, ಇದನ್ನು ಸರಿ ಮಾಡಬೇಕು ಅಂದ್ಕೊಂಡ.
ವೇಟಿಂಗ್ ಲೌಂಜಿಗೆ ಹೋದ, ತನ್ನ ಹುಡಿ ಇತ್ತು, ತಲೆ ಮೇಲೆ ಹುಡಿ ಹಾಕ್ಕೊಂಡ, ಮುಖಕ್ಕೊಂದು ಮಾಸ್ಕ್ ಹಾಕ್ಕೊಂಡ. ಮಷಿನ್ ಗೊತ್ತಾಗಬಾರ್ದಲ್ಲ, ಹೆಂಗೆ ಗುರುತು ಹಿಡಿತು ನೋಡೋಣ ಅಂಥೇಳಿ ಮತ್ತೆ ಹೋದ. ಮಷಿನ್ ಒಂದು ಅಲ್ಲಿ ಹಾಕಿದ ಕಾಯಿನು ಸಪ್ಪಳ ಆಯಿತು, ಮತ್ತು ಧ್ವನಿ ಬಂತು. ಯು ಆರ್ ಮಿಸ್ಟರ್ ಜಾನ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಯು ಆರ್ ಹಿಯರ್ ಇನ್ ಜಪಾನ್ ಫಾರ್ ಎ ವೀಕ್. ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಪ್ಲೇಸ್. ಯು ಆರ್ 46-year-old and your flight is 1 hour away. Enjoy the flight. ಇವನಂದ ಇಷ್ಟಾದರೂ ಹೇಳ್ತದಲ್ಲ ಇದು, ಇನ್ನೊಂದ್ಸಲ ಪರೀಕ್ಷೆ ಮಾಡಿಬಿಡ್ಬೇಕಂದ. ಇನ್ನೊಂದ್ಸಲ ವೇಟಿಂಗ್ ರೂಮಿಗೆ ಹೋದ. ಮುಖಕ್ಕೆಲ್ಲ ಬೇರೆ ಬೇರೆ ಬಣ್ಣ ಬಡ್ಕೊಂಡ, ತಲೆಗೊಂದು ವಿಗ್ ಹಾಕ್ಕೊಂಡ, ಅಕ್ರಾಳು ವಿಗ್ ಹಾಕ್ಕೊಂಡು ಹೆಂಗೆ ಗುರ್ತು ಹಿಡಿತು ನೋಡೋಣ ಇದು ಅಂಥೇಳಿ ಮತ್ತೆ ಹೋಗಿ ಕಾಯಿನ್ ಹಾಕಿದ. ಮತ್ತೆ ಹೇಳ್ತದು, ಯು ಆರ್ ಮಿಸ್ಟರ್ ಜಾನ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯು ಆರ್ ಹಿಯರ್ ಫಾರ್ ಎ ವೀಕ್. ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಪ್ಲೇಸ್ ಆ್ಯಂಡ್ ಐ ಆಮ್ ಸಾರಿ ಯು ಮಿಸ್ ದ ಫ್ಲೈಟ್ ಆಲ್ರೆಡಿ. ವೇಟ್ ಫಾರ್ ದ ನೆಕ್ಸ್ಟ್ ಫ್ಲೈಟ್. ಏನಾಗಿತ್ತದು? ಯಾರಿಗೆ ಮೋಸ ಮಾಡೋಕ್ಕೆ ಹೋಗಿದ್ದವನು? ವೇಯಿಂಗ್ ಮಷೀನಿಗೆ ಮೋಸ ಮಾಡೋಕ್ಕೆ ಹೋಗಿದ್ದಾನೆ. ಮೋಸ ಆದದ್ದು ಯಾರಿಗೆ? ಅವನಿಗೆ ಆಯಿತು. ಫ್ಲೈಟ್ ಮಿಸ್ ಆಗೋಯ್ತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ವಿಳಂಬ ಮಾಡದೆ ಕೂಡಲೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಳಂಬ ಮಾಡದೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇವತ್ತು ನಾಳೆ ಹುಟ್ಟಿ ಬಂದಂತ ನಿನ್ನೆ ಮೊನ್ನೆಯಿಂದ ಸ್ಟ್ರೈಕಿಂಗ್ ಎಲ್ಲ ನಮಗೆ ಸಪೋರ್ಟ್ ಇತ್ತು. ಈಗ ಯಾರೋ ಮಾತು ಕೇಳಿ, ಯಾವ ಕೈ ಕಾಣದ ಕೈಯಿಂದ ಅವ್ರ ಮಾತು ಕೇಳಿ ಒಂದು ಏನೋ ಮಾಡಬೇಕು, ಏನೋ ಸಂಚು ಕೂಡಿದ್ದಾರೆ. ದಯಮಾಡಿ ಸಿದ್ದರಾಮಯ್ಯರೇ ಈ ಮಾತಿಗೆ ಬೆಲೆ ಕೊಡಬೇಡ್ರಿ. ಎಲ್ಲರೂ ವರದಿಯನ್ನು ನಾವೆಲ್ಲರೂ ಒಪ್ಕೊಂಡ್ರಿ, ಎಲ್ಲ ಜನನು ಒಪ್ಕೊಂಡ್ರೆ ಆಲ್ರೆಡಿ ಮಾಡೋ ಟೈಮ್ನಾಗೆ 1-3-4 ದಿನ ಆದಂದಾಗೆ ಚೇಂಜ್ ಆಗ್ತದೆ. ಅಂದ್ರೆ ಇದು ಯಾಕೋ ಬೇರೆ ಕಾಣಿಸ್ತದೆ, ಕಂಡು ಬರ್ತದೆ. ಕೈಗಳು ಈ ಕೆಲಸ ಮಾಡ್ತಾ ಇದ್ದಾವೆ ಅಂತೇಳಿ ದಯಮಾಡಿ ಸಿದ್ದರಾಮಯ್ಯ ನೀವು ಗಮನಕ್ಕಿರ್ಬೇಕು. ಈ ಒಳ ಮೀಸಲಾತಿ ಹೋರಾಟ ಇವತ್ತಿನ ದಿನ ಗುಲ್ಬರ್ಗಾ ನಗರದ DC ಕಚೇರಿಯಿಂದ, ತಿಮ್ಮಾಪುರಿ ಸರ್ಕಲ್ ಇಂದ DC ಕಚೇರಿವರೆಗೂ ಎಲ್ಲರೂ ಕೂಡಿ ಎಲ್ಲ ಒಕ್ಕಟ್ಟಿನಿಂದ ಬಂದು ಇವತ್ತು ಒಂದು ಮನವಿ ಸಲ್ಲಿಸಿದ್ವಿ. ಮನವಿ ಏನಂದ್ರೆ ನಾವು ಇಷ್ಟೇ ಬೇಡ್ಕೊಳ್ಳೋದು ಸರ್ಕಾರಕ್ಕೆ, ನಾಳೆ ದಿನ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದೀರಿ ತಾವೆಲ್ಲ. ಆ ಮೀಟಿಂಗ್ನಲ್ಲಿ ಮಾದಿಗರ ಪರವಾಗಿ ತಾವು ಧ್ವನಿ ಎತ್ತಬೇಕು. ಎಲ್ಲ ಸಚಿವರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಚಿವರಿಗೆ ಹೇಳ್ತೀನಿ. ನಮ್ಮ 35 ವರ್ಷದಿಂದ ಹೋರಾಟ ಇದೆ. 35 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಎಲ್ಲ ಒಕ್ಕೂಟ ಎಲ್ಲ ನಮ್ಮ ಸಂಘಟನೆಗಳಿಂದ ಇಷ್ಟು ದಿನ ಮಾಡ್ಕೊಂಡು ಹಿರಿಯರು ಮಾಡ್ಕೊಂಡು ಇಲ್ಲಿ ತನಕ ಬಂದರೆ ಈಗ ನಾವು ಶುರು ಮಾಡಿದ್ದೀವಿ. ಮತ್ತಿದೇ ರೀತಿ ನನ್ನ ಮಕ್ಕಳು ಮಾಡಬಾರ್ದು ಮುಂದೆ. ಇದೇನದ ನಾಳೆ ಬರ್ತಕ್ಕಂಥ 19ನೇ ತಾರೀಕು ನೀವೇನು ಡಿಸಿಷನ್ ತೊಗೊಂತೀರಿ ಅದು ಒಂದು ಒಳ್ಳೆ ಡಿಸಿಷನ್ ಆಗಿರಬೇಕು. ಮಾದರಿಗೆ ಒಂದು ಸಿಹಿ ಊಟ, ಒಂದು ಮನೆಯಲ್ಲಿ ಹೋಳಿಗೆ ಮಾಡುವ ಉದ್ದೇಶದಿಂದ ತಾವು ರಿಸಲ್ಟ್ ಕೊಡ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. 1 ವರ್ಷ ಆಯ್ತು ನಮ್ದು ಸುಪ್ರೀಂ ಕೋರ್ಟ್ ಆದೇಶ ಆಗಿ, ಯಾಕೆ ಮಾಡಿಲ್ಲಪ್ಪ? ಏನಾಗಿತ್ತು? ಇನ್ನಾದ್ರೂ ಮತ್ತೆ ತಿಕ್ಕಿ ಹೇಳತ್ತೀರಿ. ಇನ್ನು ನಾಳೆ ನಾಡ್ದು ಇನ್ನೂ 2 ದಿನ ಬಿಟ್ಟು ವಿಶೇಷ ಕ್ಯಾಬಿನೆಟ್ ಅದು ಮಾಡಕ್ಕೆ ಏನು ಪ್ರಾಬ್ಲಮ್? ನಿಮ್ದು ಒಳ ಮೀಸಲಾತಿ ವರದಿ ಬಂದಿದೆ, ಸದಾಶಿವ ಆಗ ವರದಿ ಆಯ್ತು, ಕಾಂತರಾಜ್ ವರದಿ ಆಯ್ತು, ಮಾಧುಸ್ವಾಮಿದು ವರದಿ ಆಯ್ತು. ಈಗ ಮೋಹನ್ ದಾಸ್ ಅವರು ವರದಿನೂ ತಾವೇ ತೆಗಿಸಿದ್ರಿ, ತಾವೇ ಮಂತ್ರಿಗಳು, ತಾವೇ ರೊಕ್ಕ ಕೊಟ್ರಿ ಮಾಡ್ಲಿಕ್ಕೆ. ಇಷ್ಟೆಲ್ಲ ಮಾಡ್ಕೊಂಡ್ರು ಇನ್ನು ಮತ್ತೆ 19 ತಾರೀಕು ಹೇಳಿದ್ರೆ ಆಯ್ತಪ್ಪ, 19ಗೆ ಮಾಡ್ರಿ, ನೀವು ಹೇಳ್ದಂಗೆ ಕೇಳ್ತೀವಿ. 19 ತಾರೀಕು ಮಿಸ್ ಆಗ್ಬೇಡು. ಇಷ್ಟೇ ದಯಮಾಡಿ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಬರ್ತಕ್ಕಂಥ ನಾಳೆ ದಿನ ಎಲ್ಲರೂ 4 ಗಂಟೆಗೆ ನಾವು ಎಲ್ಲರೂ TV ಮುಂದೆ ಇರ್ತೀವಿ. ಎಲ್ಲರೂ ವಿಧಾನಸೌಧದ ಮುಂದೆ ಇರ್ತಾರೆ. ಸ್ವಲ್ಪ ಜನ
ಅವರಿಗೆ ಒಳ್ಳೆಯ ಸುದ್ದಿ ಕೊಡ್ಬೇಕಂತೇಳಿ ನಾ ಇಡೀ ಕ್ಯಾಬಿನೆಟ್ ಮಂತ್ರಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ರಾಜು ವಾಡೆ. ಈ ಸಂದರ್ಭದಲ್ಲಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ವಾಡೇಕರ್, ಮಾದಿಗ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಪರಮೇಶ್ವರ್ ಖಾನಾಪುರ್, ಶ್ಯಾಮ್ ನಾಟಿಕಾರ್, ಭೀಮಣ್ಣ ಬಿಲ್ಲವ್, ಪರಮೇಶ್ವರ್ ಖಾನಾಪುರ್, ಎಚ್ ನಾಗೇಶ್, ಬಾಬು ಸುಂಠಾಣ್, ಲಿಂಗರಾಜ್ ತಾರ್ಫೈಲ್, ರಮೇಶ್ ವಾಡೇಕರ್, ಗೋಪಾಲರಾವ್ ಕಟ್ಟಿಮನಿ, ನಾಗರಾಜ್ ಗುಂಡುಗುರ್ತಿ, ದಶರಥ್ ಕಲಗುರ್ತಿ, ಮಲ್ಲಿಕಾರ್ಜುನ್ ಜಿನಿಕೇರಿ, ರಾಜು ಮುಕ್ಕಣ್ಣ, ಮಂಜುನಾಥ್ ನಾಲ್ವಾರ್ಕರ್, ಮನೋಹರ್ ಬೀರ್ನೂರ್, ಗೋಪಾಲ್ ನಾಟಿಕಾರ್, ದತ್ತು ಭಾಸಗಿ, ಮಲ್ಲಿಕಾರ್ಜುನ್ ಸರಡಗಿ, ಬಂಡೇಶ್ ರತ್ನಡಗಿ, ಅಮೃತ್ ಸಾಗರ್, ಕಾಶಿನಾಥ್ ನಂದೂರ್, ಶ್ರೀಮಂತ ಭಂಡಾರಿ, ಬಸವರಾಜ್ ಬಾಡ್ಯಾಳ್, ಹನುಮಂತ್ ಅಂಕಲ್ಗಿ, ವಿಠಲ್ ವಾಲಿಕಾರ್, ಪ್ರದೀಪ್ ಬಾಚನಹಳ್ಳಿ, ಶಿವಶಂಕರ್ ಬಂದರ್ವಾಡ್, ಮಲ್ಲಿಕಾರ್ಜುನ್ ದೊಡ್ಡಮನಿ, ಶ್ರೀನಿವಾಸ್ ರಾಮನಾಳ್ಕರ್, ಅನಿಲ್ ಡೋಂಗರ್ಗಾಂವ್, ಪ್ರದೀಪ್ ಭಾವೆ, ರಂಜಿತ್ ಮೂಲಿಮನಿ, ರಾಜು ಕಟ್ಟಿಮನಿ, ಗುಂಡು ಸಂಗವಾರ್, ಪ್ರಹ್ಲಾದ್ ಹಡ್ಗಿಲ್ಕರ್, ಮಂಜುನಾಥ್ ಲೇಂಗಟಿ, ಸಚಿನ್ ಕಟ್ಟಿಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. 2025ರ ಸರ್ಕಾರದ ಆದೇಶದಂತೆ ಕನಿಷ್ಠ ವೇತನ ಪಾವತಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. 2025ರ ಸರ್ಕಾರದ ಆದೇಶದಂತೆ ಕನಿಷ್ಠ ವೇತನ ಪಾವತಿಸಲು ಮತ್ತು ಬೀದರ್ ಮಾದರಿಯಂತೆ ಸೊಸೈಟಿ ಪ್ರಾರಂಭಿಸಲು ಅಲ್ಲದೆ ಬಾಕಿ ವೇತನ ಪಾವತಿಸಲು ಒತ್ತಾಯಿಸಿ ದಿನಾಂಕ 18ನೇ ಆಗಸ್ಟ್ 2025ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಸತ್ಯಾಗ್ರಹ ನಡೆಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಜಿಲ್ಲಾ ಕಾರ್ಯದರ್ಶಿ ಕಾಶಿನಾಥ್ ಬಂಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಜೇವರ್ಗಿ ಅಧ್ಯಕ್ಷರಾದ ಕಲ್ಯಾಣಿ ಪೂಜಾರಿ, ಆಳಂದ್ ಅಧ್ಯಕ್ಷರಾದ ನಾಗರತ್ನ ಮದನ್ಕರ್, ಚಿತ್ತಾಪುರ ಅಧ್ಯಕ್ಷರಾದ ರವಿಚಂದ್ರ ಯರಗೋಳ್, ಸೇಡಂ ಅಧ್ಯಕ್ಷರಾದ ನರಸಮ್ಮ ಕೊಂಡಂಪಳ್ಳಿ, ಅಫಜಲ್ಪುರ ಅಧ್ಯಕ್ಷರಾದ ಬಾಬು ಹೊಸಮನಿ, ಸಂದೀಪ್ ಯಗನೂರ್, ಸುನಿಲ್ ಹಾಗರ್ಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಏಪ್ರಿಲ್ 1ನೇ ತಾರೀಕಿನಿಂದ ನಾವು ಕನಿಷ್ಠ ವೇತನ 25,714 ರೂಪಾಯಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡು ಈಗ 5 ತಿಂಗಳಾಯಿತು. ಇಲ್ಲಿವರೆಗೂ ಆ ಆದೇಶ ಜಾರಿ ಮಾಡಿಲ್ಲ. ಅಲ್ಲದೆ ಇವತ್ತು ಬೀದರ್ ಮಾದರಿಯಲ್ಲಿ ನಾವು ಇಲ್ಲಿ ಸೊಸೈಟಿ ಮೂಲಕ ವೇತನ ಪಾವತಿ ಮಾಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಕೊಂಡಾರ. ಅದರಂತೆ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನು ಕೂಡ ಒಪ್ಕೊಂಡಾರೆ. ಆದರೆ ಇಲ್ಲಿವರೆಗೂ ಅದನ್ನು ಕೂಡ ಜಾರಿಯಾಗಿಲ್ಲ. ಇವತ್ತು ಕನಿಷ್ಠ ವೇತನ ಕೊಡಬೇಕು ಮತ್ತು ಬೀದರ್ ಮಾದರಿಯಲ್ಲಿ ವೇತನ ಪಾವತಿ ಮಾಡಬೇಕು, ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು ಅಂಥೇಳಿ ನಾವು ಇವತ್ತಿನ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ಅಲ್ಲದೆ ಇವತ್ತು ಶಾರ್ಪ್ ಎಂಬ ಮೈಸೂರಿನ ಏಜೆನ್ಸಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೌಕರರಿಗೆ ಅತ್ಯಂತ ಕಡಿಮೆ ವೇತನ ಪಾವತಿ ಮಾಡ್ತಾ ಇದ್ದಾನೆ. ಅಲ್ಲದೆ 3-4 ತಿಂಗಳ ವೇತನ ಬಾಕಿ ಇದೆ. ಇವತ್ತು ವೇತನ ಬಾಕಿ ಅದ ಅಂತ ನಮ್ಮವ್ರು ಹೇಳಿದ್ರೆ ಇಲ್ಲ, ಬಾಕಿನೇ ಇಲ್ಲ, ನಾ ಎಲ್ಲ ಕ್ಲಿಯರ್ ವೇತನ ಎಲ್ಲ ಪಾವತಿ ಮಾಡಿನಂತಾನ. ಹೀಗಾಗಿ ಇವತ್ತು ಒಂದ್ ಕಡೆ 2-3 ತಿಂಗಳ ವೇತನ ಬಾಕಿ ಉಳಿದದ. ಅಲ್ಲದೆ ಇವತ್ತು ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಭೆ ನಡೆಸಿ ಈ ಸಮಸ್ಯೆ ಇತ್ಯರ್ಥ ಮಾಡ್ಬೇಕಂತ ಇವತ್ತಿನ ಹೋರಾಟ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೇವೆ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಮಾತಾಡೋವರೆಗೂ ಕೂಡ ಇಲ್ಲಿಂದ ಹೋಗಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಬಡವರದ್ದು ಎಷ್ಟು ಬಾಕಿ ವೇತನ ಬಾಕಿ ವೇತನ ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತಿನ ಈ ಹೋರಾಟ ಇವತ್ತು ಸರ್ಕಾರ ಗಮನ ಸೆಳೆಯಲತ್ತಿದ್ದೆವು. ಕೂಡಲೇ ಸರ್ಕಾರ ಕನಿಷ್ಠ ವೇತನ ಒಪ್ಕೊಂಡಿದ್ದು ಜಾರಿ ಮಾಡ್ಬೇಕಂತೇಳಿ ಈ ಹೋರಾಟ ಮೂಲಕ ಒತ್ತಾಯ ಮಾಡಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.